ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್. ನೀವು ನೋಡ್ತಿದ್ದೀರಾ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್. ನೀವಿನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ನಿರಂತರವಾದ ವೀಡಿಯೋಸ್ಗಳಿಗಾಗಿ ಬೆಲ್ ಐಕನ್ ಪ್ರೆಸ್ ಮಾಡಿ ಹಾಗೂ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹೀಗೆ ನನ್ನ ವೀಡಿಯೋಗಳನ್ನ ನೋಡ್ತಾ ಇರಿ. ಖಾತೆ ಹೊಂದಿದ್ರೆ ಸಾಕ, ಖಾತೆ ಹೊಂದಿದ್ರೆ ಅವನೇ ಮಾಲೀಕ ಆಗ್ಬಿಡ್ತಾನ, ಅವನೇ ಓನರ್ ಅಂತ ಡಿಕ್ಲೇರ್ ಮಾಡೋಕ್ಕಾಗತ್ತಾ? ಕೆಲವರು ಹಾಗೆ ಅಂದ್ಕೊಂಡಿರ್ತಾರೆ ಅವನೇ ಓನರ್ ಅಂತ ಡಿಕ್ಲೇರ್ ಮಾಡ್ಕೋಬೋದು ಅಂತ. ಬಟ್ ಅದು ಸುಳ್ಳು. ಖಾತಾ ಇದ್ದ ಮಾತ್ರಕ್ಕೆ ಅವನೇನೇ ಓನರು, ಖಾತಾದಾರನೇ ಓನರ್ ಅಂತ ಹೇಳಲಿಕ್ಕೆ ಸಂಪೂರ್ಣವಾಗಿ ಹೇಳೋಕ್ಕೆ ಬರೋಲ್ಲ. ಹಾಗಾಗಿ ನೀವು ಖಾತಾ ಇದ್ರೂ ಸಹ ಕೆಲವೊಂದು ಡಾಕ್ಯುಮೆಂಟ್ನ ನೀವು ವೆರಿಫೈ ಮಾಡಲೇಬೇಕಾಗತ್ತೆ. ಆ ಪ್ರಾಪರ್ಟಿ ನಿಜವಾಗ್ಲೂ ಯಾರಿಗೆ ಸಂಬಂಧಪಟ್ಟಿದ್ದು, ಆ ಖಾತೆ ಯಾಕೆ ಇವ್ರ ಹೆಸರಲ್ಲಿದೆ. ಹಾಗಾಗಿ ಈ ದಿನ ನಾನು ಈ ಖಾತೆಗೆ ಸಂಬಂಧಪಟ್ಟಂತೆ ಕೆಲವು ಮಾಹಿತಿಗಳನ್ನ ಕೊಡೋಕ್ಕೆ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾರು ಇನ್ನು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡೋದು ಮರಿಬೇಡಿ. ಹಾಗೆ ಇದನ್ನು ಬೇರೆ ಯಾರಿಗಾರಿಗೂ ನಿಮ್ಮ ಸ್ನೇಹಿತರಿಗೆ ಅವಶ್ಯಕತೆ ಇದ್ದಲ್ಲಿ ಇದನ್ನು ಶೇರ್ ಮಾಡಿ, ಅವ್ರಿಗೂ ಸಹ ನೀವೇನು ತಿಳ್ಕೊಂಡಿರ್ತಾರೋ ಅವ್ರಿಗೂ ಸಹ ತಿಳಿಸಿ. ಒಂದು ಪ್ರಾಪರ್ಟಿ ಒಬ್ಬರ ಹೆಸರು ಖಾತೆ ಇದೆ ಅಂತ ಹೇಳಿದ್ರೆ ಅದ್ರ ಮೂಲ ಏನು ಅಂತ ನೀವು ಖಂಡಿತವಾಗಿ ತಿಳ್ಕೊಬೇಕಾಗತ್ತೆ. ಒಂದು ಪ್ರಾಪರ್ಟಿನ ಒಬ್ಬರಿಗೆ ಬರಬೇಕು ಅಂತ ಹೇಳಿದ್ರೆ ಒಂದು ಕ್ರಯ ಆಗಿರಬೇಕು, ಒಂದು ವಿಭಾಗ ಪತ್ರದಿಂದ ಬರಬೇಕು, ಅಥವಾ ಒಂದು ಗಿಫ್ಟ್ ಡೀಡಿಂದ ಬರಬೇಕು, ಅಥವಾ ವಿಲ್ಲಿಂದ ಬರಬೇಕು, ಅಥವಾ ಕೋರ್ಟ್ ಡಿಕ್ರಿ ಮುಖಾಂತರ ಬಂದಿರಬೇಕು. ಈ ಸ್ವರೂಪದಿಂದ ಬಂದಿದ್ರೆ ಮಾತ್ರ ಒಂದು ಪ್ರಾಪರ್ಟಿ ವ್ಯಾಲಿಡ್ ಪ್ರಾಪರ್ಟಿ ಅಂತ ಹೇಳ್ಬೋದು. ಇದಿಷ್ಟು ಮೂಲಕ ಬಂದ ಮೇಲೆ ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ, ಮೊದಲಿಗೆ ನೀವು ಪ್ರಮುಖವಾಗಿ ನಿಮ್ಮ ಹೆಸರಿಗೆ ಆ ಖಾತೆಯನ್ನು ಟ್ರಾನ್ಸ್ಫರ್ ಮಾಡಿಸ್ಕೋಬೇಕು. ಈ ಹಿಂದೆ ನನ್ನ ಹೆಸರು ಪ್ರಾಪರ್ಟಿ ಇತ್ತು, ನಾನು ನಿಮಗೆ ಸೇಲ್ ಮಾಡಿದೆ ಅಂದ್ಕೊಳ್ಳಿ, ನನ್ನ ಹೆಸರು ಖಾತೆ ಇರುತ್ತೆ. ಅದು ಒಂದು ವೇಳೆ ನೀವು ಖಾತೆ ಚೇಂಜ್ ಮಾಡಿಸ್ಕೊಂಡಿಲ್ಲ ಅಂದರೆ, ನೀವು ಎಲ್ಲಿ ತನಕ ಖಾತೆ ಚೇಂಜ್ ಮಾಡಿಸ್ಕೊಳ್ಳೋದಿಲ್ವೋ ಅಲ್ಲಿ ತನಕ ಅದು ನನ್ನ ಹೆಸರಲ್ಲೇ ಇರುತ್ತೆ. ಹಾಗಂತ ಪ್ರಾಪರ್ಟಿ ನಂದು ಅಂತ ಹೇಳೋಕ್ಕಾಗಲ್ಲ. ಯಾಕಂದ್ರೆ ನೀವು ಅದನ್ನ ಪರ್ಚೇಸ್ ಮಾಡಿರ್ತೀರ, ಅಥವಾ ಗಿಫ್ಟು ತೊಗೊಂಡಿರ್ತೀರ, ಅಥವಾ ಒಂದು ಪ್ರಾಪರ್ಟಿ ರಿಲೀಸ್ ಡೀಡಿಂದ ಬಂದಿರ್ಬೋದು, ಅಥವಾ ವಿಭಾಗ ಪತ್ರದಿಂದ ಬಂದಿರ್ಬೋದು. ಖಾತೆ ನನ್ನ ಹೆಸರಿದ್ರೆ ಮಾತ್ರಕ್ಕೆ ಅದು ಪ್ರಾಪರ್ಟಿ ನಂದಾಗೋದಿಲ್ಲ. ಹಾಗಾಗಿ ನೀವು ಒಂದು ಪ್ರಾಪರ್ಟಿ ನಿಮ್ಮ ಹೆಸರಿಗೆ ಬಂದ ಮೇಲೆ ಖಂಡಿತವಾಗಿ ಏನು ಹತ್ತಿರದ ಏನು ಪ್ರಾಧಿಕಾರ ಇರುತ್ತೆ, ಮುನ್ಸಿಪಾಲ್ಟಿ, ಕಾರ್ಪೊರೇಷನ್ ಅಥವಾ ತಹಶೀಲ್ದಾರ್, ತಾಲೂಕು ಆಫೀಸು ಅಂಥ ಕಡೆ ಹೋಗ್ಬಿಟ್ಟು ನೀವು ಅಪ್ಲಿಕೇಶನ್ ಹಾಕಬೇಕು. ನನ್ನ ಹೆಸರು, ನಾನು ಈ ಥರ ಪ್ರಾಪರ್ಟಿ ನಾನು ತಗೊಂಡಿದ್ದೇನೆ, ಹಾಗಾಗಿ ಅದನ್ನು ಖಾತೆನ ನನ್ನ ಹೆಸರಿಗೆ ಚೇಂಜ್ ಮಾಡಿ ಅಂತ ಒಂದು ಅಪ್ಲಿಕೇಶನ್ ಕೊಟ್ಟರೆ ಕನಿಷ್ಠ ಒಂದು 45 ದಿನ ಆದರೂ ಬೇಕು. ಒಂದು 45 ದಿನ ತನಕ ಆ ಖಾತೆ ಚೇಂಜ್ ಆಗುತ್ತೆ. ಆದರೆ ಯಾರು ಸಹ ರೂಲ್ಸ್ ಫಾಲೋ ಮಾಡಿದರೆ 45 ದಿನನ ಬೇಕಾದ್ರೆ 6 ತಿಂಗಳು ಮಾಡ್ತಾರೆ, ವರ್ಷನೂ ಮಾಡ್ತಾರೆ. ಸಾಮಾನ್ಯವಾಗಿ ಇಲ್ಲೆಲ್ಲ ನಡೀತಿರೋದೇ ಹಾಗೆ. ಯಾಕಂದರೆ ಯಾವುದೂ ಸಹ ದುಡ್ಡು ಕೊಡದೆ ಯಾವ ಕೆಲಸನೂ ಆಗೋಲ್ಲ. ದುಡ್ಡು ಕೊಡದೆ ಕೆಲಸ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ನೀವು ವರ್ಷಾನುಗಟ್ಟಲೆ ಕಾಯಬೇಕಾಗುತ್ತೆ. ದುಡ್ಡು ಕೊಟ್ಟರೆ ಮಾತ್ರ ಕೆಲಸ ಆಗೋದು, ಅದು ಶುದ್ಧ ಸತ್ಯ. ಅದು ನಿಮಗೂ ಗೊತ್ತು, ನನಗೂ ಗೊತ್ತು. ಹಾಗಾಗಿ ನೀವು ತಕ್ಷಣದಲ್ಲಿ ಖಾತೆ ಚೇಂಜ್ ಮಾಡಿಸ್ಕೋಬೇಡಿ. ಯಾವುದೋ ಒಂದು ಪ್ರಾಪರ್ಟಿ ಒಂದು ನಿಮ್ಮ ಹೆಸರಿಗೆ ಬಂತು ಅಂದರೆ ಖಾತೆ ಚೇಂಜ್ ಮಾಡಿಸ್ಕೋಬೇಡಿ. ಖಾತೆ ಚೇಂಜ್ ಮಾಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಯಾರು ನಿಮಗೆ ಮಾರಿರ್ತಾರೆ ಅವ್ರ ಹೆಸರಲ್ಲೇ ಖಾತೆ ಇರುತ್ತೆ. ಅವನು ಇದೇ ನನ್ನ ಪ್ರಾಪರ್ಟಿ ಅಂತ ಹೇಳಬೇಕಾದ್ರೆ ಇನ್ನೊಂದು ಸಲ ಯಾರಿಗೋ ಒಂದು ಸೇಲ್ ಅಗ್ರಿಮೆಂಟ್ ಮಾಡ್ಕೊಳ್ಬೋದು, ಅಥವಾ ಬೇರೆ ಏನಾದ್ರು ಒಂದು ಟ್ರಾನ್ಸಾಕ್ಷನ್ ಮಾಡಿಬಿಡ್ಬೋದು. ಹಾಗಾಗಿ ಖಾತೆ ಚೇಂಜ್ ಮಾಡಿಸ್ಕೊಳ್ಳೋದು ಅತಿ ಮುಖ್ಯ. ಪ್ರಮುಖವಾಗಿ ಒಂದು ಖಾತೆಯಲ್ಲಿ ನೀವು ನೋಡೋದಾದರೆ ಖಾತೆಯಲ್ಲಿ ಏನೇನಿರುತ್ತೆ ಅಂದರೆ, ಯಾರು ಪ್ರಾಪರ್ಟಿ ಓನರ್ ಆ ಹೆಸರಿರುತ್ತೆ, ಪ್ರಾಪರ್ಟಿ ಡೈಮೆನ್ಷನ್ ಇರುತ್ತೆ, ಎಷ್ಟು ಉದ್ದ ಅಗಲ ಎಷ್ಟಿದೆ ಅದ್ರದ್ದು ಡೈಮೆನ್ಷನ್ ಇರುತ್ತೆ, ಮತ್ತು ಅದು ಖಾತಾ ನಂಬರ್ ಇರುತ್ತೆ. ಒಂದು ಸರ್ವೆ ಜಮೀನಾದರೆ ಒಂದು ಸರ್ವೆ ನಂಬರ್ ಅಂತ ಹೇಳ್ತೀವಿ, ಲ್ಯಾಂಡ್ ಸೈಟ್ ಅಥವಾ ಮನೆ ಅಂತ ಹೇಳಿದ್ರೆ ಪ್ರಾಪರ್ಟಿ ನಂಬರ್, ಖಾತಾ ನಂಬರ್ ಅಂತ ಹೇಳ್ತೀವಿ, ಅದು ನಂಬರ್ ಇರುತ್ತೆ. ಅದು ಬಿಟ್ಟರೆ ಒಂದು ವಿಸ್ತೀರ್ಣ ಏನು ಡೈಮೆನ್ಷನ್ ಇರುತ್ತೆ ಅದಿರುತ್ತೆ. ಇದಿಷ್ಟು ಒಂದು ಖಾತೆಯಲ್ಲಿ ಸಂಪೂರ್ಣವಾದ ಮಾಹಿತಿ, ಒಂದು ನಿಮ್ಮ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ಮಾಹಿತಿ ನಿಮಗೆ ಖಾತೆಯಲ್ಲಿ ನೋಡ್ಬೋದು, ಸಿಗುತ್ತೆ. ಹಾಗಾಗಿ ಈ ಸಂಪೂರ್ಣವಾದ ದಾಖಲಾತಿ ನಿಮಗೆ ಖಾತೆಯಲ್ಲಿ ಸಿಗುತ್ತೆ. ಬರೀ ಖಾತೆ ಸಂಪೂರ್ಣವಾದ ದಾಖಲಾತಿ ಇದೆ ಅಂತ ಹೇಳೋದು ಮಾತ್ರಕ್ಕೆ ಆ ಪ್ರಾಪರ್ಟಿ ನಿಮ್ಮದು ಅಂತ ಪ್ರೂವ್ ಮಾಡೋಕೆ ಆಗೋದಿಲ್ಲ. ಬರೀ ಖಾತೆ ಇದ್ದ ಮಾತ್ರಕ್ಕೆ ನಿಮ್ಮದು ಅಂತ ಹೇಳಲ್ಲ, ಖಾತೆ ಇದ್ರ ಮಾತ್ರಕ್ಕೆ ನಿಮ್ಮದು ಅಂತ ಹೇಳೋಕ್ಕಾಗಲ್ಲ. ಖಾತೆ ಜೊತೆ ನಾನು ಮೇಲೆ ತಿಳಿಸಂತೆ ಒಂದು ಗಿಫ್ಟ್ ಡೀಡೋ, ವಿಲ್ಲೋ, ರಿಜಿಸ್ಟರ್ಡ್ ಡಾಕ್ಯುಮೆಂಟೋ, ಸೇಲ್ ಡೀಡೋ, ಅಥವಾ ಸರ್ಕಾರದಿಂದ ಏನಾದ್ರು ಗ್ರಾಂಟ್ ಆಗಿ ಗ್ರಾಂಟ್ ಸರ್ಟಿಫಿಕೇಟೋ, ಅಥವಾ ಕೋರ್ಟ್ ಡಿಗ್ರಿಯಿಂದ ಬಂದಿರೋ ಕೋರ್ಟ್ ಡಿಗ್ರಿ ಕಾಪಿ, ಅದನ್ನು ನೀವು ತೋರಿಸ್ಬೇಕಾಗತ್ತೆ, ನೋಡಬೇಕಾಗತ್ತೆ. ಅದ್ರ ಮೂಲಕ ನಿಮಗೆ ಖಾತೆ ಚೇಂಜ್ ಆಗಿರುತ್ತೆ. ಖಾತೆಯಲ್ಲೇ ಸಹ ಅದು ಮೆನ್ಷನ್ ಆಗಿರುತ್ತೆ ಯಾವುದ್ರ ಮೂಲಕ ನಿಮಗೆ ಖಾತೆ ಬಂದಿರುತ್ತೆ ಅಂತ. ಹಾಗಾಗಿ ಆ ಡಾಕ್ಯುಮೆಂಟೆಲ್ಲ ನೀವು ಸಂಪೂರ್ಣವಾಗಿ ನೋಡಬೇಕು. ಆವಾಗಲೇ ಆ ಓನರ್ಶಿಪ್ ಗೊತ್ತಾಗುತ್ತೆ. ಓನರ್ಶಿಪ್ ಬರೀ ಖಾತೆಯಿಂದ ನೋಡೋರು ಗೊತ್ತಾಗಲ್ಲ, ಆ ಖಾತೆ ಹೆಂಗೆ ಚೇಂಜ್ ಆಯಿತು ಅದ್ರದ್ದು ಸಂಬಂಧಪಟ್ಟಂತೆ ಸಹ ನೀವು ನೋಡಬೇಕಾಗತ್ತೆ. ನೋಡಿನೇ ಸಹ ನೀವು ಓನರ್ಶಿಪ್ನ ಕನ್ಫರ್ಮ್ ಮಾಡ್ಕೋಬೇಕು. ಬರೀ ಖಾತೆ ನೋಡೋದ್ರಿಂದ ಓನರ್ಶಿಪ್ ಕನ್ಫರ್ಮ್ ಆಗೋಲ್ಲ. ಏನು ಡಾಕ್ಯುಮೆಂಟ್ ಕೊಡ್ತಾರೆ, ಸಪೋರ್ಟಿಂಗ್ ಡಾಕ್ಯುಮೆಂಟ್ ಏನಿರುತ್ತೋ, ಖಾತೆ ಜೊತೆ ಏನು ಡಾಕ್ಯುಮೆಂಟ್ ಕೊಡ್ತಾರೆ ಅದು ಖಾತೆಗೂ ಮತ್ತು ಆ ಡಾಕ್ಯುಮೆಂಟ್ಗೂ ಒಂದಕ್ಕೊಂದು ತಾಳೆ ಆಗಬೇಕು.
ಒಂದಕ್ಕೊಂದು ತಾಳೆ ಆಗಬೇಕು. ಆವಾಗಲೇ ಆ ಖಾತೆ ನಿಮ್ಮದೇ, ನಿಮ್ಮ ಹೆಸರಿಗೆ ಆ ಖಾತೆ ಇದೆ, ಆ ಆಸ್ತಿ ನಿಮ್ಮದೇ ಅಂತ ಹೇಳ್ಬೋದು. ನಂತರ ನೀವೇನು ನೋಡಬೇಕು ಅಂತೇಳಿ ಇ.ಸಿ ನೋಡಬೇಕು. ಇ.ಸಿಲಿ ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟಲ್ಲಿ ನೀವು ಇ.ಸಿ ತೆಗೆದ್ರೆ ಆ ಇ.ಸಿಲಿ ನಿಮಗೆ ಯಾವುದ್ರ ಮುಖಾಂತರ ಬಂತು ಅಂತ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ. ನಿಮಗೆ ಗಿಫ್ಟೋ ವಿಲ್ಲೋ ಸೇಲೇ ಪ್ರಾಪರ್ಟಿ ಪರ್ಚೇಸೇ ಮಾಡಿದ್ರೆ ಅಂತ ಇ.ಸಿಲಿ ಖಂಡಿತವಾಗಿ ಯಾರು ಬರ್ಕೊಟ್ಟಿರ್ತಾರೆ, ಯಾರು ಬರೆಸ್ಕೊಂಡಿರ್ತಾರೆ, ಯಾವಾಗ ಬರ್ಕೊಟ್ರು, ಯಾವ ದಿನ ಬರ್ಕೊಟ್ರು, ಎಷ್ಟಕ್ಕೆ ಬರ್ಕೊಟ್ರು, ಅದ್ರ ಸಂಪೂರ್ಣ ಮಾಹಿತಿ ನಿಮಗೆ ಇರುತ್ತೆ. ಹಾಗಾಗಿ ಒಂದು ಖಾತೆನ ಜಡ್ಜ್ ಮಾಡಬೇಕಾದ್ರೆ ಇದು ಖಾತೆ ನಿಮ್ಮದೇ ಆಸ್ತಿ ಅಂತ ನೋಡಬೇಕಾದ್ರೆ ಫಸ್ಟು ಆ ಪ್ರಾಪರ್ಟಿ ಡಾಕ್ಯುಮೆಂಟ್ ನೋಡಬೇಕು, ಏನು ಯಾವುದ್ರ ಮೂಲಕ ಬಂತು ಅಂತ. ನಂತರ ಇ.ಸಿ ಚೆಕ್ ಮಾಡಬೇಕು. ಇ.ಸಿಲಿ ನಿಮಗೆ ಹೇಗೆ ಟ್ರಾನ್ಸ್ಫರ್ ಆಯಿತು ಅದ್ರ ಬಗ್ಗೆ ಎಲ್ಲ ಮಾಹಿತಿ ಸಿಗುತ್ತೆ. ಹಾಗಾಗಿ ಇ.ಸಿನೂ ಸಹ ಒಂದ್ಸಲ ನೋಡಬೇಕಾಗ್ತದೆ. ಖಾತೆಯಲ್ಲಿ ಏನು ಅಂದರೆ ಒಂದು ಪ್ರಾಪರ್ಟಿ ನಂಬರು, ಯಾವ ಆಸ್ತಿ ಯಾರಿಗೆ ಸಂಬಂಧಪಟ್ಟಿದ್ದು ಅದ್ರ ನಂಬರ್ ಏನು ಅಷ್ಟು ಮಾತ್ರ ಒಂದು ತಿಳ್ಕೊಬೋದು ಅಷ್ಟೇ ಹೊರತು ಅದರಲ್ಲಿ ಓನರ್ಶಿಪ್ನ ನೀವು ಡಿಕ್ಲೇರ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಖಾತೆ ಇದೆ ಅಂದರೆ ಮಾತ್ರಕ್ಕೆ ಓನರ್ಶಿಪ್ನ ಡಿಕ್ಲೇರ್ ಮಾಡ್ಕೊಳ್ಳೋಕ್ಕಾಗಲ್ಲ. ಎಕ್ಸಾಂಪಲ್ಲು, ತಂದೆ ತೀರ್ಕೊಬಿಟ್ಟಿರ್ತಾರೆ, ಆ ವ್ಯಕ್ತಿ ತಂದೆಗೆ ಒಂದು 4 ಜನ 5 ಜನ ಮಕ್ಕಳಿರ್ತಾರೆ ಅಂದ್ಕೊಳ್ಳಿ. ಯಾರೋ ದೊಡ್ಡ ಮಗ ಪೌತಿ ಖಾತೆ, ತಂದೆ ತೀರ್ಕೊಂಡ್ಮೇಲೆ ಒಂದು ಪೌತಿ ಖಾತೆ ಮಾಡಿಸ್ಕೋಬೇಕು. ದೊಡ್ಡ ಮಗನೋ ಅಥವಾ ಕಿರಿ ಮಗನೋ ಯಾರೋ ಒಬ್ಬ 5 ಜನ ಮಕ್ಕಳಲ್ಲಿ ಒಬ್ಬರು ಅವನ ಹೆಸರು ಖಾತೆ ಕೂರಿಸ್ಕೊಬಿಟ್ಟಿರ್ತಾರೆ. ಆ ಪ್ರಾಪರ್ಟಿ ಸಂಬಂಧಿಸಿದಂತೆ RTCಲೋ ಅಥವಾ ಏನು ಮುನ್ಸಿಪಲ್ ರೆಕಾರ್ಡಲ್ಲೋ ಒಂದು ಖಾತೆ ಕೂರಿಸ್ಕೊಂಡು ಅವ್ರ ಹೆಸರಲ್ಲಿ ರನ್ನಿಂಗ್ ಆಗ್ತಾ ಇರುತ್ತೆ. ಹಾಗಂತ ಮಾತ್ರಕ್ಕೆ ಖಾತೆ ಇದ್ದ ಮಾತ್ರಕ್ಕೆ ಅವರೇನೇ ಓನರ್ ಅಂತ ನೀವು ಪರ್ಚೇಸ್ ಮಾಡೋಕ್ಕಾಗಲ್ಲ. ಪರ್ಚೇಸ್ ಮಾಡ್ಬೇಕಾದ್ರೆ ಅವ್ರ ವೃಕ್ಷ ಎಲ್ಲ ತೊಗೋಬೇಕು. ವೃಕ್ಷ ತಗೊಂಡ್ಮೇಲೆ ಖಾತೆ ಯಾವುದ್ರ ಮೂಲಕ ಅವ್ರಿಗೆ ಟ್ರಾನ್ಸ್ಫರ್ ಆಯಿತು, ಖಾತೆ ಯಾರ ಮುಖಾಂತರ ಟ್ರಾನ್ಸ್ಫರ್ ಆಯಿತು ಅದನ್ನು ನೋಡಬೇಕಾಗತ್ತೆ. ನೋಡಿಬಿಟ್ಟು ನಂತರ ನೀವೇ ಡಿಸೈಡ್ ಮಾಡಬೇಕಾಗತ್ತೆ. ಒಂದು ವೇಳೆ ತಂದೆ ತೀರ್ಕೋದ ತಕ್ಷಣ ಒಬ್ಬ ಮಗನಿಗೆ ಮಾತ್ರ ಟ್ರಾನ್ಸ್ಫರ್ ಆಗಿರುತ್ತೆ ಖಾತೆ, ಇನ್ನು ಮಕ್ಕಳಿಗೆ ಯಾವುದೇ ರೀತಿ ಆಸ್ತಿ ಕೊಟ್ಟಿರಲ್ಲ, ಪ್ರಾಪರ್ಟಿನೂ ಕೊಟ್ಟಿರಲ್ಲ, ಬರೀ ಖಾತೆ ಮಾತ್ರ ಟ್ರಾನ್ಸ್ಫರ್ ಆಗಿರುತ್ತೆ. ಅಂದ ಮಾತ್ರಕ್ಕೆ ಪ್ರಾಪರ್ಟಿ ಅವ್ರದ್ದೇ ಅಂತ ನಾವು ಹೇಳಕ್ಕೆ ಬರೋದಿಲ್ಲ. ಆ ಪ್ರಾಪರ್ಟಿಲಿ ಇನ್ನೂ ಬೇರೆಯವ್ರಿಗೆ ಹಕ್ಕುದಾರರು ಇರ್ತಾರೆ, ಅವ್ರಿಗೂ ಹಕ್ಕಿರುತ್ತೆ. ಯಾಕಂದರೆ ಯಾವುದೇ ರೀತಿ ಒಂದು ಡೀಡ್ ಆಗಿರಲ್ಲ ನೋಡಿ, ಒಂದು ರಿಜಿಸ್ಟರ್ ಡೀಡ್ ಆಗಲಿ ಅಥವಾ ಗಿಫ್ಟ್ ಡೀಡ್ ಆಗಲಿ, ವಿಲ್ ಆಗಲಿ, ವಿಭಾಗ ಪತ್ರ ಆಗಲಿ, ಪರ್ಚೇಸ್ ಡೀಡ್ ಆಗಲಿ ಯಾವುದೂ ಸಹ ಇರೋದಿಲ್ಲ. ಹಾಗಾಗಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಅದನ್ನೆಲ್ಲ ಸಂಪೂರ್ಣವಾಗಿ ನೋಡಬೇಕು. ಬರೀ ಖಾತೆ ಇದು ಮಾಡೋದಕ್ಕೆ ಓನರ್ಶಿಪ್ಪು ಅಂತ ಹೇಳೋಕ್ಕಾಗಲ್ಲ. ಈ ರೀತಿಯಾದ ಏನು ಮಾಡೋಕ್ಕಾಗುತ್ತೆ, ಒಂದು ವೇಳೆ ನೀವು ಪರ್ಚೇಸ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ, ಆ ಪ್ರಾಪರ್ಟಿನ ಬರೀ ಒಂದು RTC ಏನೋ ಅಥವಾ ಖಾತಾ ಕಾಪಿ ನೋಡಿಕೊಂಡು ಹೌದು ಇವ್ರ ಹೆಸರಲ್ಲಿ ಖಾತೆ ಇದೆ, ಇವರೇ ಓನರ್ ಅಂತ ನೀವು ಡಿಕ್ಲೇರ್ ಮಾಡ್ಕೊಂಡು ಪರ್ಚೇಸ್ ಮಾಡಿಬಿಟ್ರೆ ನಂತರ ನೀವು ಯಾರೋ ಉಳಿದವ್ರು ಅಣ್ಣ ತಂದಿರು ಅಕ್ಕ ತಂಗಿರು ಯಾರು ಇರ್ತಾರೆ ಅವರೆಲ್ಲ ಹಿಂದೆಯಿಂದ ಕೇಸ್ ಹಾಕೋತಾರೆ. ಈ ಪ್ರಾಪರ್ಟಿ ನನಗೂ ಶೇರ್ ಇದೆ, ನನಗೂ ಶೇರ್ ಬರಬೇಕು, ನಮ್ಮ ಅಣ್ಣ ಮೋಸದಿಂದ ನನ್ನ ತಮ್ಮನೋ ಅಣ್ಣನ ಮೋಸದಿಂದ ಮಾರ್ಬಿಟ್ಟಿದ್ರೆ ಅಂತ ಸಂದರ್ಭದಲ್ಲಿ ಏನು ಮಾಡ್ತೀರಾ, ನಿಮ್ಮ ದುಡ್ಡು ಕೊಟ್ಬಿಟ್ಟು ಕೋರ್ಟ್ ಕಲಿಬೇಕಾಗತ್ತೆ. ಹಾಗಾಗಿ ನೀವು ಒಂದು ಓನರ್ಶಿಪ್ನ ಡಿಕ್ಲೇರ್ ಮಾಡಬೇಕಾದ್ರೆ ಖಾತೆಯಿಂದ ಮಾತ್ರ ಸಾಧ್ಯವಿಲ್ಲ. ಏನು ನಿಮಗೆ ಹಿಂದೆ ಈಗ ಹೇಳಿದೆ ನಾನು ಡಾಕ್ಯುಮೆಂಟ್ ಏನೆಲ್ಲ ನೋಡಬೇಕು ಅಂತ, ಅದನ್ನೆಲ್ಲ ಕಂಪಲ್ಸರಿಯಾಗಿ ನೀವು ನೋಡಿಬಿಟ್ಟು ನಂತರ ಒಂದು ಓನರ್ಶಿಪ್ನ ಕ್ಲಿಯರಾಗಿ ಮಾಡ್ಕೋಬೋದು. ಮುಖ್ಯವಾಗಿ ಹೇಳಿದಂಗೆ ಖಾತೆ ಹೆಂಗೆ ಚೇಂಜ್ ಆಯಿತು ಮತ್ತು ಯಾರಿಂದ ಚೇಂಜ್ ಆಯಿತು, ಯಾವ ಕಾರಣಕ್ಕೆ ಚೇಂಜ್ ಆಗಿದೆ, ಅದು ಸಂಬಂಧಪಟ್ಟ ದಾಖಲಾತಿಗಳೇನಿದೆ ಅದೆಲ್ಲ ಪರಿಶೀಲನೆ ಮಾಡಿ ನಂತರ ಇವರೇ ಖಾತೆ ಓನರ್, ಇವ್ರಿಗೆ ಈ ಪ್ರಾಪರ್ಟಿ ಸೇರಿದ್ದು, ಹಾಗಾಗಿ ಇವ್ರ ಹೆಸರಲ್ಲಿ ಖಾತೆ ಇದೆ ಅಂತ ನೀವು ಕನ್ಫರ್ಮ್ ಮಾಡ್ಕೋಬೇಕು. ಇದಿಷ್ಟು ಒಂದು ಖಾತೆ ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನನ್ನ ಮುಂದಿನ ವಿಡಿಯೋಗಳಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.